ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ವಿಷಯ ಏನೆಂದರೆ ಯಶಸ್ಸು ಅಂದ್ರೆ ಹಣನ, ಹುದ್ದೆಯ ಅಥವಾ ಹೆಸರ? ಈ ಪ್ರಶ್ನೆಗೆ ಉತ್ತರ ನೀಡುತ್ತಾರೆ ಕನ್ನಡದ ಇಬ್ಬರು ಮಹಾನ್ ತತ್ವಜ್ಞಾನಿಗಳು, ಬಸವಣ್ಣ ಮತ್ತು ಕುವೆಂಪು. ಈ ವಿಡಿಯೋದಲ್ಲಿ ಬಸವಣ್ಣರ ಅಧಿಕಾರ ತ್ಯಜಿಸಿ ಸಮಾಜ ಬದಲಿಸಿದ ಕಥೆ, ಕಾಯಕವೇ ಕೈಲಾಸ ಎಂಬ ತತ್ವದ ನಿಜವಾದ ಅರ್ಥ, ಹಳ್ಳಿಯಿಂದ ವಿಶ್ವಮಾನವ ತತ್ವವರೆಗೆ ಕುವೆಂಪು ನಡೆದು ಬಂದ ಪಯಣ, ಮಾನವ ಮಾನವನಾಗಬೇಕು ಮೊದಲು ಎಂಬ ಜೀವನ ಸಂದೇಶ, ಇಂದಿನ ಜೀವನಕ್ಕೆ ಅನ್ವಯವಾಗುವ ಪ್ರಾಯೋಗಿಕ ಪಾಠಗಳು. ಈ ವಿಡಿಯೋ ನಿಮ್ಮ ಚಿಂತನೆಗೆ ದಿಕ್ಕು ಕೊಡುತ್ತದೆ, ನಿಮ್ಮ ಜೀವನದ ಅರ್ಥವನ್ನು ಬದಲಾಯಿಸಬಹುದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅರ್ಥಪೂರ್ಣ ಕನ್ನಡ ವಿಡಿಯೋಗಳಿಗೆ ನಮ್ಮ ಜೊತೆಯಾಗಿರಿ. ನಾವು ಯಶಸ್ಸು ಅಂದ್ರೆ ಹಣ, ಹುದ್ದೆ, ಹೆಸರು ಅಂತ ಅರ್ಥ ಮಾಡ್ಕೋತೀವಿ. ಆದ್ರೆ ಇತಿಹಾಸ ಹೇಳೋದು ಬೇರೆ ಕಥೆ. ಈ ಇಬ್ಬರು ಮಹಾನ್ ಚಿಂತಕರಲ್ಲಿ ಒಬ್ಬರು ಅಧಿಕಾರವನ್ನೇ ತ್ಯಜಿಸಿದರು, ಇನ್ನೊಬ್ಬರು ಹಳ್ಳಿಯಿಂದ ವಿಶ್ವಮಾನವದವರೆಗೆ ನಡೆದು ಬಂದರು. ಇವರಿಬ್ಬರಿಗೂ ಸಾಮಾನ್ಯವಾದ ಒಂದು ವಿಷಯ ಏನು ಗೊತ್ತಾ? ಯಶಸ್ಸು ಅವರನ್ನ ಬದಲಾಯಿಸಲಿಲ್ಲ, ಅವರು ಸಮಾಜವನ್ನ ಬದಲಾಯಿಸಿದರು. 1. ಬಸವಣ್ಣ, ಅಧಿಕಾರ ಬಿಟ್ಟು ಮೌಲ್ಯವನ್ನು ಆಯ್ದ ನಾಯಕ. 12ನೇ ಶತಮಾನ, ಕಲ್ಯಾಣದ ಅರಮನೆ. ಬಸವಣ್ಣ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿ. ಅವರ ಬಳಿ ಎಲ್ಲವೂ ಇತ್ತು: ಅಧಿಕಾರ, ಸಂಪತ್ತು, ಗೌರವ, ಸುರಕ್ಷಿತ ಜೀವನ. ಆದ್ರೆ ಅವರು ಕಂಡ ಸಮಾಜ ಹೇಗಿತ್ತು? ಜಾತಿಭೇದ, ಅಸಮಾನತೆ, ದುರ್ಬಲರ ಮೇಲೆ ಶೋಷಣೆ. ಅವರಿಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು: ನಾನು ಸುಮ್ಮನಿದ್ದರೆ ಈ ಅನ್ಯಾಯಕ್ಕೆ ನಾನೂ ಹೊಣೆಗಾರನಲ್ಲವೇ? ಅದೇ ಕ್ಷಣದಿಂದ ಬಸವಣ್ಣನ ಜೀವನದ ದಾರಿ ಬದಲಾಗಿತು. ಅವರು ಮಾಡಿದ ದೊಡ್ಡ ನಿರ್ಧಾರ: ಅಧಿಕಾರಕ್ಕಿಂತ ಮೌಲ್ಯ ಮುಖ್ಯ, ಹುದ್ದೆಗಿಂತ ಮಾನವತ್ವ ಮುಖ್ಯ. ಅವರು ಅರಮನೆಯ ಭದ್ರತೆಯನ್ನು ಬಿಟ್ಟು ಸಾಮಾನ್ಯ ಜನರ ನಡುವೆ ನಿಂತರು. ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅಲ್ಲಿ ರಾಜರೂ ಮಾತನಾಡಿದರು, ಕಾರ್ಮಿಕರೂ ಮಾತನಾಡಿದರು, ಮಹಿಳೆಯರೂ ಮಾತನಾಡಿದರು. ಜಾತಿಯಿಲ್ಲ, ಭೇದ ಇಲ್ಲ. ಇದರಿಂದ ಅವರಿಗೆ ಏನಾಯಿತು? ಶತ್ರುಗಳು ಹೆಚ್ಚಾದರು, ವಿರೋಧಗಳು ಬಂದವು, ಜೀವನ ಅಸ್ಥಿರವಾಯಿತು. ಆದರೂ ಬಸವಣ್ಣ ಹಿಂದೆ ಸರಲಿಲ್ಲ. ಅವರು ಹೇಳಿದ ಮಾತು ಕಾಯಕವೇ ಕೈಲಾಸ, ಅಂದರೆ ನಿನ್ನ ಕೆಲಸವೇ ನಿನ್ನ ಪೂಜೆ, ನಿನ್ನ ಶ್ರಮವೇ ನಿನ್ನ ದೇವರು. ಬಸವಣ್ಣರಿಗೆ ಯಶಸ್ಸು ಅಂದ್ರೆ ಹುದ್ದೆಯಲ್ಲ, ಸಂಪತ್ತಲ್ಲ, ಸಮಾಜದ ಬದಲಾವಣೆ. ಇಂದು 900 ವರ್ಷಗಳ ನಂತರವೂ ಅವರ ತತ್ವ ಜೀವಂತವಾಗಿದೆ. ಅದೇ ಅವನ ನಿಜವಾದ ಜಯ. 3. ಕುವೆಂಪು, ಹಳ್ಳಿಯಿಂದ ವಿಶ್ವಮಾನವದವರೆಗೆ. ಇನ್ನೊಬ್ಬ ಮಹಾನ್ ವ್ಯಕ್ತಿ ಕುವೆಂಪು. ಹುಟ್ಟಿದ್ದು ಹಳ್ಳಿಯಲ್ಲಿ, ಸೌಲಭ್ಯಗಳಿಲ್ಲ, ಸಂಪರ್ಕಗಳಿಲ್ಲ. ಆದರೂ ಅವರ ಬಳಿ ಇದ್ದದ್ದು ಓದುವ ಹವ್ಯಾಸ, ಆಲೋಚಿಸುವ ಮನಸ್ಸು, ದೊಡ್ಡ ದೃಷ್ಟಿ. ಅವರು ಒಂದು ವಿಷಯವನ್ನು ಗಟ್ಟಿಯಾಗಿ ನಂಬಿದ್ದರು: ಶಿಕ್ಷಣವೇ ವಿಮೋಚನೆಯ ದಾರಿ. ಶ್ರಮದಿಂದ ಅಧ್ಯಾಪಕನಾಗಿ, ಕುಲಪತಿಯಾಗಿ, ರಾಷ್ಟ್ರಕವಿಯಾದರು. ಆದರೆ ಕುವೆಂಪುವಿನ ಅತಿದೊಡ್ಡ ಸಾಧನೆ ಏನು ಗೊತ್ತಾ? ವಿಶ್ವಮಾನವ ತತ್ವ. ಅವರು ಹೇಳಿದ ಮಾತು ಮಾನವ ಮಾನವನಾಗಬೇಕು ಮೊದಲು, ಜಾತಿ, ಧರ್ಮ, ಭಾಷೆ ಮೀರಿದ ಒಂದು ಮಾನವೀಯ ಚಿಂತನೆ. ಕುವೆಂಪು ನಮಗೆ ಹೇಳಿದ್ದು ಏನು? ನಿಮ್ಮ ಹಿನ್ನೆಲೆ ನಿಮ್ಮ ಮಿತಿಯಲ್ಲ, ನಿಮ್ಮ ಆಲೋಚನೆ ನಿಮ್ಮ ಶಕ್ತಿ. ಮಾನವತ್ವವೇ ಅತಿದೊಡ್ಡ ಸಾಧನೆ. ಅವರಿಗೆ ಯಶಸ್ಸು ಅಂದ್ರೆ ಪ್ರಶಸ್ತಿಯಲ್ಲ, ಹುದ್ದೆಯಲ್ಲ, ಮಾನವನಾಗಿ ಬದುಕುವುದು. ಕಂಪ್ಯಾರಿಸನ್ ಆಂಡ್ ರಿಫ್ಲೆಕ್ಷನ್. ಬಸವಣ್ಣ ನಮಗೆ ಕಲಿಸಿದರು ಮೌಲ್ಯಕ್ಕಾಗಿ ನಿಲ್ಲುವುದು. ಕುವೆಂಪು ನಮಗೆ ಕಲಿಸಿದರು ಮಾನವತ್ವದಲ್ಲಿ ಬದುಕುವುದು. ಒಬ್ಬರು ಸಮಾಜದ ಅನ್ಯಾಯದ ವಿರುದ್ಧ ನಿಂತರೆ, ಇನ್ನೊಬ್ಬನರು ಸಮಾಜದ ಮನಸ್ಸನ್ನು ಬದಲಾಯಿಸಿದ್ದಾರೆ. ಇವರಿಬ್ಬರೂ ನಮಗೆ ಹೇಳುವ ಸಂದೇಶ: ಯಶಸ್ಸು ಅಂದ್ರೆ ಮೇಲೇರೋದಲ್ಲ, ಇತರರನ್ನು ಮೇಲೇರಿಸುವುದು. ನಿಮ್ಮ ಬಳಿ ಅಧಿಕಾರ ಇಲ್ಲಾಂದ್ರೆ ಚಿಂತಿಸಬೇಡಿ, ನಿಮ್ಮ ಬಳಿ ಮೌಲ್ಯ ಇದ್ರೆ ಸಾಕು. ನಿಮ್ಮ ಹಿನ್ನೆಲೆ ಚಿಕ್ಕದಾಗಿದೆ ಅಂದ್ರೆ ಹೆದರಬೇಡಿ, ನಿಮ್ಮ ದೃಷ್ಟಿ ದೊಡ್ಡದಿದ್ರೆ ಸಾಕು. ಬಸವಣ್ಣ ಮತ್ತು ಕುವೆಂಪು ನಮಗೆ ಒಂದೇ ಪಾಠ ಕಲಿಸಿದ್ದಾರೆ: ಮಾನವನಾಗಿ ಬದುಕಿದವನೇ ನಿಜವಾದ ಯಶಸ್ವಿ. ಇಂದು ನಾವು ಕೇಳಿದ ಈ 2 ಕಥೆಗಳು ಕೇವಲ ಇತಿಹಾಸದ ಪುಟಗಳಲ್ಲ. ಬಸವಣ್ಣ ನಮಗೆ ಹೇಳಿದನು, ಸತ್ಯದ ಪರ ನಿಲ್ಲಲು ಅಧಿಕಾರ ಬೇಕಾಗಿಲ್ಲ. ಕುವೆಂಪು ನಮಗೆ ಕಲಿಸಿದರು, ಮಾನವನಾಗಲು ಪ್ರಶಸ್ತಿ ಬೇಕಾಗಿಲ್ಲ. ಇವರಿಬ್ಬರ ಜೀವನ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ: ನಾವು ಯಶಸ್ಸು ಹುಡುಕ್ತೇವಾ
ಅಥವಾ ಅರ್ಥಪೂರ್ಣ ಜೀವನನ? ನಿಮ್ಮ ಬಳಿ ದೊಡ್ಡ ಹುದ್ದೆ ಇರದಿರಬಹುದು, ದೊಡ್ಡ ಮನೆ ಇರದಿರಬಹುದು. ಆದ್ರೆ ಮೌಲ್ಯಗಳಿದ್ದರೆ ನೀವು ಬಸವಣ್ಣ, ಮಾನವತ್ವವಿದ್ದರೆ ನೀವು ಕುವೆಂಪು. ಅದಕ್ಕೆ ಇಂದು ಇಲ್ಲಿಂದ ಹೊರಡುವಾಗ ಒಂದು ಪ್ರಶ್ನೆ ನಿಮ್ಮೊಳಗೆ ಉಳಿಸಿಕೊಳ್ಳಿ. ನಾನು ದೊಡ್ಡವನಾಗ್ತಿದ್ದೇನಾ ಅಥವಾ ಮಾನವನಾಗ್ತಿದ್ದೇನಾ? ಧನ್ಯವಾದಗಳು. ಇಂತಹ ಅರ್ಥಪೂರ್ಣ ಕನ್ನಡ ವಿಡಿಯೋಗಳಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.